ನಿಮಗೆ ಇವತ್ತು ಸೊಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಚಿಲ್ಕರವೆ ಸೊಪ್ಪು ದಪ್ಪ ಕಟ್ಟು ಒಂದಿದೆ, ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪು ನಾನು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಸಾರಿಗೆ ತೆಂಗಿನಕಾಯಿ ಒಂದು 1/4 ಚಿಪ್ಪಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಮೆಣಸು, ಜೀರಿಗೆ ಇದು ರುಬ್ಕೊಳ್ಳೋದಕ್ಕೆ. ಇದು ಸೊಪ್ಪು ಒಗ್ಗರಣೆಗೆ ತೆಂಗಿನಕಾಯಿ, ಹೆಚ್ಚಿರೋದು ಬೆಳ್ಳುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಉಪ್ಪು, ಎಣ್ಣೆ, ಸಾಂಬಾರು ಪುಡಿ ಮತ್ತು ತೊಗರಿಬೇಳೆ ನೋಡಿ. ಬೇಳೆ ಬೇಯಕ್ಕೆ ನೀರು ಇಟ್ಟಿದ್ದೀನಿ, ಕುದೀತಾ ಇದೆ. ತೊಗರಿಬೇಳೆ ನಾನು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ತೊಳೆದಿದ್ದೀನಿ ನೋಡಿ. ಅದನ್ನು ಬೇಯಕ್ಕೆ ಹಾಕ್ತೀನಿ. ಇದು ಒಂದು 70% ಅಷ್ಟು ಬೇಯಬೇಕು, ಆಮೇಲೆ ಇದಕ್ಕೆ ಸೊಪ್ಪು ಹಾಕಬೇಕು ನೋಡಿ. ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ನಾನು ಜಾರ್ ತೊಗೊಂಡಿದ್ದೀನಿ. ಈಗ ನಾವು ಸಾರಿಗೆ ಏನೇನು ಹಾಕ್ಕೋಬೇಕು ಅದೆಲ್ಲನೂ ತೆಂಗಿನಕಾಯಿ, ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ನಾವು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಾಂಬಾರ್ ಪೌಡರ್ ಹಾಕೋಣ ನೋಡಿ. ಇದರಲ್ಲಿ ಒಂದು 1/4 ಹಾಕ್ತಾ ಇದ್ದೀನಿ. ಇದನ್ನ ಪೇಸ್ಟ್ ಮಾಡಿಕೊಂಡು ನೋಡಿ ಪೇಸ್ಟ್ ಆಗಿದೆ. ಈಗ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡಿಕೊಂಡು ಮತ್ತೆ ನಾವು ಬೇಳೆ ಬೆಂದು ಸೊಪ್ಪೆಲ್ಲ ಹಾಕಿ ಬೇಯಿಸಿರ್ತೀವಲ್ಲ ಆ ಸೊಪ್ಪನ್ನು ಇದಕ್ಕೆ ಲಾಸ್ಟಲ್ಲಿ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ. ಬೇಳೆ ಬೆಂದಿದೆ ನೋಡಿ, ಇಷ್ಟು ಬೆಂದಿದೆ. ಈಗ ನಾನು ಸೊಪ್ಪು ಹಾಕ್ತೀನಿ. ನಾವು ತೊಗರಿಬೇಳೆ ಜೊತೆ ಹೆಸರು ಕಾಳು, ಅಲಸಂದಿ ಕಾಳನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಉಪ್ಪು ಈಗ ಹಾಕ್ತೀನಿ ನಾನು ಸೊಪ್ಪಿಗೆ. ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೋದು. ಸೊಪ್ಪು ಬೇಗ ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ನೋಡಿ ಸೊಪ್ಪು ಬೆಂದಿದೆ. ಈಗ ಇಷ್ಟು ಬೆಂದರೆ ಸಾಕು. ಇದನ್ನು ನಾವು ಬಗ್ಗಿಸ್ಕೊಳ್ಳೋಣ. ನೋಡಿ ಬಗ್ಗಿಸ್ತಾ ಇದ್ದೀನಿ ನಾನು. ಈಗ ನಾವೇನು ಬಗ್ಸಿದ್ದೀವೋ ಈ ಸೊಪ್ಪನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ನಾವು ಇದು ರುಬ್ಕೊಬೇಕು. ಆ ನೀರಿಗೆ ನಾವು ಏನು ಮಿಕ್ಸಿಗೆ ಹಾಕಿದ್ದೀವಲ್ಲ ಪೇಸ್ಟು ಅದನ್ನು ಸಾರು ಮಾಡ್ಕೊಬೇಕು ನೋಡಿ. ನಾನು ಇಷ್ಟು ಸೊಪ್ಪನ್ನ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇಷ್ಟು ನೋಡಿ, ನಾವು ಸೊಪ್ಪು ಬಗ್ಸ್ಕೊಂಡಿರೋ ನೀರನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸಾರಿಗೆ ಹಾಕ್ಕೊಳ್ಳೋಣ. ಆ ನೀರಿಗೆ ನಾವೇನು ಮಸಾಲೆ ರುಬ್ಕೊಂಡಿದ್ದೀವಿ ನೋಡಿ ಅದು ಫುಲ್ ಪೇಸ್ಟ್ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಕಮ್ಮಿ ಇರುತ್ತೆ. ಸ್ವಲ್ಪ ಉಪ್ಪು ನಾವು ಬೇಳೆ ಜೊತೆಗೆ ಹಾಕಿದ್ದೀವಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ. ನಾವು ಇದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನೋಡಿ ನಾವು ಸೊಪ್ಪು ಬೇಯಿಸ್ಕೊಂಡಿರೋ ಒಂದು ಇದೇ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾವು ಒಗ್ಗರಣೆಗೆ ಇದಕ್ಕೆ ಸಾಸಿವೆ ಎಲ್ಲ ಏನೂ ಹಾಕೋದಿಲ್ಲ. ಬರೀ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಬೇಕಿದು. ನಾವು ಇದಕ್ಕೆ ಈರುಳ್ಳಿನೇ ನಾವು ಯೂಸ್ ಮಾಡೋದಿಲ್ಲ.
ನೋಡಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ಕರಿಬೇವು ಹಾಕ್ಕೊಳ್ತೀನಿ ನಾನು. ಕರಿಬೇವು ಹಾಕ್ಕೊಂಡು ನಾನು ಸಾರಿಗೆ ಸ್ವಲ್ಪ ಒಗ್ಗರಣೆ ಇದರಲ್ಲೇ ತಗೊಳ್ತೀನಿ. ನೋಡಿ ಸಾಕು, ಇಷ್ಟು ಸಾಕು. ಸ್ವಲ್ಪ ಎಣ್ಣೆ ತಗೊಳ್ತೀನಿ. ನೋಡಿ ಇಷ್ಟು ಎಣ್ಣೆ, ಇಷ್ಟು ಬೆಳ್ಳುಳ್ಳಿ ಕರಿಬೇವು ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸಾಕು, ಇಷ್ಟು ಫ್ರೈ ಆಗಿದೆ. ನಾನು ಬೇಯಿಸಿರೋ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಫ್ರೈ ಆಗ್ತಾ ಇದೆ. ಚೆನ್ನಾಗಿ ನೀರೆಲ್ಲ ಎಳ್ಕೊಬೇಕು. ಈಗ ನಾವು ಇದು ತೆಂಗಿನಕಾಯಿ ಏನು ತುರ್ದಿಟ್ಕೊಂಡಿದ್ದೀರೋ ಆ ತೆಂಗಿನಕಾಯಿ ಹಾಕೊಳ್ಳೋಣ. ಒಬ್ಬೊಬ್ರು ತೆಂಗಿನಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಲ್ಲ. ಒಂಚೂರು ಫ್ರೈ ಮಾಡಿದ್ರೆ ಬಿಸಿಲಿದ್ರೂ ಕೆಡಲ್ಲ, ಸೊಪ್ಪು ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹಿಂಗೆ. ನೋಡಿ ಸೊಪ್ಪು ರೆಡಿಯಾಗಿದೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ಅದು ನೋಡಿ ಸಾರು ಇಟ್ಟಿದ್ದೀನಿ ನಾನು. ಇದು ಒಂದು ಕುದಿ ಬಂದಿದ ತಕ್ಷಣ ನಾವು ಒಗ್ಗರಣೆ ಹಾಕ್ಬಿಟ್ಟು ಇಳಿಸ್ಬಿಡ್ಬೇಕು. ತುಂಬ ಕುದಿಯಕ್ಕೆ ಬಿಡಬಾರ್ದು. ನೋಡಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ನಾನು ಸೊಪ್ಪಿಗೆ ಏನು ಒಗ್ಗರಣೆ ಹಾಕಿಟ್ಟಿದ್ನೋ ಅದರಲ್ಲೇ ತೆಗ್ದಿಟ್ಟಿದ್ದೀನಿ. ಅದನ್ನೇ ಇದ್ರ ಜೊತೆಗೆ ಹಾಕ್ತೀನಿ. ನೋಡಿ ಸೊಪ್ಪು ರೆಡಿಯಾಗಿದೆ. ಸರ್ವ್ ಮಾಡೋಣ.